ಹಲೋ ವೀಕ್ಷಕರೇ, ನಮಸ್ಕಾರ ತಮ್ಮೆಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಇವತ್ತು ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ರೆಸಿಪಿಯನ್ನು ಮಾಡೋಣ. ಹೌದು, ಇವಾಗ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ವೆಜಿಟೇಬಲ್ ಸಲಾಡ್. ನಾನು ಇಲ್ಲಿ ಮೂಲಂಗಿ, ಕ್ಯಾರೆಟ್, ನವಿಲುಕೋಸು, ಬೀಟ್ರೂಟ್ ಮತ್ತು ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಈಗಿನ ಕಾಲದಲ್ಲಿ ಮಕ್ಕಳಂತೂ ತರಕಾರಿ ಹಣ್ಣು ಅಂದರೆ ಏನೋ ಒಂಥರ ಹಿಂಸೆ ಪಡ್ತಾರೆ. ಸಾಂಬಾರಿನಲ್ಲಿ ಹಾಕಿದ್ರು ಅಷ್ಟೇ, ಪಲಾವ್ಗಳಲ್ಲಿ ಹಾಕಿದ್ರು ಅಷ್ಟೇ, ಸೈಡ್ನಲ್ಲಿ ಎತ್ತಿಟ್ಬಿಡ್ತಾರೆ. ಇಂಥ ಟೈಮ್ನಲ್ಲಿ ತಾಯಂದ್ರ ಆಗಿರೋವಂಥವ್ರು ತರಕಾರಿ ಹೇಗಾದರೂ ತಿನ್ನಿಸೋಕೆ ಸಾಹಸ ಮಾಡಲೇಬೇಕು ಅಲ್ವಾ. ಅದಕ್ಕೋಸ್ಕರ ಈ ಥರ ವೆಜಿಟೇಬಲ್ ಸಲಾಡನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟೆ ಪಡ್ತಾರೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹಸಿ ಕಡಲೆಕಾಯನ್ನು ತೊಗೊಂಡಿದ್ದೀನಿ, ಇನ್ನೂ ಎಳತ್ತಾಗಿದೆ ಅದು. ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿ ಒಂದು 2 ಸ್ಪೂನ್ ಮತ್ತು 2 ಸ್ಪೂನ್ ಆಗುವಷ್ಟು ದಾಳಿಂಬೆನ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ತರಕಾರಿಗಳನ್ನು ನಾವು ತುರಿದು ಇಟ್ಕೊಳ್ಬೇಕಾಗತ್ತೆ. ಈ ವೆಜಿಟೇಬಲ್ ಸಲಾಡ್ ಬೆಳಗಿನ ತಿಂಡಿ ಬದಲಿಗೆ ತಿನ್ಬೋದು ಮತ್ತು ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದಿರುತ್ತೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನು ನೆನೆ ಹಾಕ್ಕೊಳ್ಬೇಕಾಗತ್ತೆ. ಹೆಸರುಬೇಳೆಯನ್ನು, ಹಸಿ ಕಡಲೆಕಾಯಿ ಬೀಜ ಮತ್ತು ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದನ್ನೆಲ್ಲ ಒಂದು ಕಡೆ ನೀಟಾಗಿ ನಾವು ಅರೇಂಜ್ ಮಾಡಿ ಫಸ್ಟೇ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಹೆಸರುಬೇಳೆ ಅರ್ಧ ಕಪ್ ತೊಗೊಂಡಿದ್ವಲ್ಲ, ಅದನ್ನು ನೀಟಾಗಿ 2-3 ಬಾರಿ ವಾಶ್ ಮಾಡಿಕೊಂಡು ಅದನ್ನು ನೆನೆಸ್ಕೊಬೇಕಾಗತ್ತೆ. ಇದನ್ನು 1 ಅವರ್ ನೆನೆಸಿದ್ರೂ ನೆನೆಸ್ಬೋದು, ಅಷ್ಟೇ ಸಾಕಾಗುತ್ತೆ. ಚೆನ್ನಾಗಿ 1 ಅವರಲ್ಲೇ ನೆಂದು ಬಿಡುತ್ತೆ ಅದು. ಇವಾಗ ಇದಕ್ಕೆ ವಾಶ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಇವಾಗ ನೀರಲ್ಲಿ ಹಾಕಿ ನೆನೆ ಇಡ್ತಾ ಇದ್ದೀನಿ. ನೋಡಿ, 1 ಅವರ್ ಆದಮೇಲೆ ಈ ಥರ ನೆಂದಿದೆ ಇದು. ನೆಕ್ಸ್ಟ್ ನೋಡಿ ಯಾವ ಥರ ನೆಂದಿದೆ ಅಂತ ತೋರಿಸ್ತೀನಿ. ಮಕ್ಕಳಿಂದ ದೊಡ್ಡವರು ತಿನ್ಬೋದಾದಂಥ ಒಳ್ಳೆಯ ಸಲಾಡ್ ಇದು. ಇವಾಗ ಇದರಿಂದ ನೀರನ್ನೆಲ್ಲ ತೆಗೆದು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪಾತ್ರೆಗೆ ಏನೇನೆಲ್ಲ ನಾವು ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ವಿ ಅದನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾನು ನೆನೆಸಿದ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹೆಸರುಬೇಳೆ ಬದಲಿಗೆ ಬೇಕಿದ್ದರೆ ಕಡಲೆಕಾಳನ್ನು ಯೂಸ್ ಮಾಡ್ಕೋಬೋದು. ಇದರ ನಂತರ ಮೂಲಂಗಿನ ತುರಿದು ಇಟ್ಕೊಂಡಿದ್ದೆ, ಅದು 1 ಕಪ್ ಆಗುವಷ್ಟು ಆಗಿದೆ. ಒಂದು ಮೂಲಂಗಿ ತೊಗೊಂಡಿದ್ದಕ್ಕೆ 1 ಕಪ್ ಆಗುವಷ್ಟು ಆಗಿದೆ. ನೆಕ್ಸ್ಟು 3 ಸಣ್ಣದು ನವಿಲುಕೋಸನ್ನ ತೊಗೊಂಡಿದ್ದೆ, ಅದು 1 ಕಪ್ನಾಗುವಷ್ಟು ಆಗಿದೆ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಕ್ಯಾರೆಟ್. ಎಲ್ಲವನ್ನ ಇದೇ ಥರನೇ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಅರ್ಧ ಕಪ್ ಆಗುವಷ್ಟು ಬೀಟ್ರೂಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿರುವಂತಹ ಒಂದು ಸಣ್ಣ ಈರುಳ್ಳಿನ ಹಾಕಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಮತ್ತು ದಾಳಿಂಬೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಹಸಿ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಪೆಪ್ಪರ್ ಪೌಡರ್, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪೂನಲ್ಲಾದರೂ ಮಾಡ್ಬೋದು ಅಥವಾ ಕೈಯಲ್ಲಾದ್ರೂ ಮಾಡ್ಬೋದು. ಕೈಯಲ್ಲಿ ಮಾಡೋಕ್ಕೆ ಹೋದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆದರೂ ಪರವಾಗಿಲ್ಲ. ಮೊದಲು ನಾವು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ.
ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್, ಆರೆಂಜ್ ಕಲರ್, ವೈಟ್ ಕಲರ್, ಎಲ್ಲ ಕಲರು ಮಿಕ್ಸ್ ಆಗಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇವಾಗ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ದಾಳಿಂಬೆಯ ಬೆನಿಫಿಟ್ಸ್ ಏನು ಅಂತಂದರೆ ಹೃದಯಕ್ಕೆ, ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಇದೆ. ಮತ್ತು ಮೂಲಂಗಿಯ ಬೆನಿಫಿಟ್ಸ್ ಏನಂತಂದರೆ ಅದು ಕೂಡ ವಿಟಮಿನ್ ಸಿ ಇದೆ. ಕೆಂಪು ರಕ್ತ ಕಣಗಳನ್ನು ಬೆಳವಣಿಗೆ ಮಾಡುತ್ತೆ. ರೋಗದ ಚಿಕಿತ್ಸೆ, ಕಾಮಾಲೆ ರೋಗಕ್ಕೆ ಚಿಕಿತ್ಸೆ ಕೂಡ ಆಗುತ್ತೆ. ನಂತರ ಬೀಟ್ರೂಟಲ್ಲಿ ಏನೇನು ಗುಣಗಳಿದೆ ಅಂತಂದರೆ ಅದು ಉತ್ತಮವಾಗಿ ಜೀರ್ಣಕ್ರಿಯೆ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ. ಕ್ಯಾರೆಟ್, ಈರುಳ್ಳಿ ಮತ್ತು ನವಿಲುಕೋಸು ಅಷ್ಟೇ ವಿಟಮಿನ್ ಕೆ, ಕ್ಯಾಲ್ಶಿಯಂ, ಫೈಬರ್ ಇತ್ಯಾದಿ ಪೋಷಕಾಂಶಗಳನ್ನು ಹೊಂದಿದೆ. ಈರುಳ್ಳಿ ಕೂಡ ಹೌದು, ವಿಟಮಿನ್ ಬಿ ಸಿ ಮತ್ತು ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ, ಇಷ್ಟೊಂದು ನಾರಿನಂಶ ಎಲ್ಲವನ್ನು ಹೊಂದಿದೆ. ನೋಡಿ, ಇವಾಗ ನಮ್ಮ ವೆಜಿಟೇಬಲ್ ಸಲಾಡ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಮಾಡೋದು ಅಂತ. ಇದೇ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಜೊತೆಗೆ ಅಥವಾ ಲಂಚ್ ಜೊತೆಗೆ ಅಥವಾ ಡಿನ್ನರ್ ಜೊತೆಗೆ ಒನ್ ಟೈಮ್ ಇದನ್ನು ನೀವು ಸೈಡ್ ಡಿಶ್ ಆಗೂ ತಿನ್ಬೋದು. ಅಥವಾ ಇದನ್ನೇ ಒನ್ ಟೈಮ್ ನೀವು ತಿನ್ಕೊಂಡು ಬಂದರೆ, ಒಂದು ದಿವಸಕ್ಕೆ ಒಂದು ಟೈಮ್ ತಿನ್ಕೊಂಡು ಬಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಕುಕ್ಕಿಂಗ್ ಆಗಲಿ ಏನೂ ಮಾಡಿಲ್ಲ ಇದರಲ್ಲಿ, ಆದರೆ ತುಂಬ ಒಳ್ಳೆ ಬೆನಿಫಿಟ್ ಇದರಿಂದ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಆಗೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ರೆಸಿಪಿನ ಟ್ರೈ ಮಾಡಿ. ಇನ್ನೂ ವಿವಿಧ ಬಗೆಯ ಅಡುಗೆಗಳು ಬರಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.